ಹಾಯ್ ಫ್ರೆಂಡ್ಸ್, ಇವಾಗ ನಾವು ಕಾಶಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ತಂದುಬಿಟ್ರು. ಸೊ ಇವಾಗ ಇಲ್ಲಿ ನಾವು 2 ಕಿಲೋಮೀಟ್ರ್ ಅಂತೆ, 2 ಕಿಲೋಮೀಟ್ರ್ ಇದೆ ಅಂತ ಕಾಶಿ ಟೆಂಪಲ್. ಗಂಗಾ ಸ್ನಾನ ಮಾಡಿಕೊಂಡು ಅಲ್ಲಿಂದ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ನನ್ನ ಟೀಮು, ನಮ್ಮ ಟೀಮ್ನಲ್ಲಿದ್ದಾರೆ. ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ, ನಾನು ಮುಂದೆ ವಿಡಿಯೋ ಕೊಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೆಲ್ಲರೂ ಸುಸ್ತಾಯಿತು ಅಂದ್ರೆ ಮಳೆ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ ತಿನ್ನಕ್ಕೆ ಹೋಗ್ತಿದ್ದಾರೆ. ತಿಂದ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಗಂಗಾ ಸ್ನಾನಕ್ಕೆ ಹೋಗೋಕ್ಕೆ ದಶಮಠಕ್ಕೆ ಹೋಗಿ ಅಂತ ಹೇಳ್ತಾರೆ. ಇಲ್ಲಿಂದ ಆರಾಮ ತೋರಿಸ್ತಾರೆ. ಮುಂದೆ ಹೋಗಿ ರೈಟ್ ಅಂತಲೇ ಮಗ, ಅಲ್ಲಿ ಮುಂದೆ ಹೋಗಿ ರೈಟ್ ಅಂತ ಬರಲೇ ಮಗ. ದಶಮುಖ ಘಾಟ್ ಇದೆ. 4 ನಂಬರ್ ಗೇಟ್ ಏನಂದ್ರೆ ಎಲ್ಲ ದಶಮುಖ ಘಾಟ್ ಹೋಗ್ತಾ ಇದ್ದೀವಿ. ಗಂಗಾ ಸ್ನಾನ ಎಲ್ಲ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ. ನಾವೇ ಕಾಶಿಯಲ್ಲಿ ರಶ್ ಇಲ್ಲ, ಆರಾಮಾಗಿ ಹೋಗ್ಬೋದು ಅಂದ್ಕೊಂಡ್ರೆ ಕಾಶಿನೇ ಹೆವಿ ರಶ್ ಆಗಿದೆ. ಇಲ್ಲೇ ಈಗಾದರೆ ಇನ್ನು ಪ್ರಯಾಗರಾಜಲ್ಲಿ ಹೇಗಿರ್ಬೋದು ಗೊತ್ತಿಲ್ಲ. ನೆಕ್ಸ್ಟು ಅಲ್ಲಿ ಟೆಂಪಲ್ಗೆ ಇದಕ್ಕೆ ಹೋಗ್ಬಿಟ್ಟು ಘಾಟ್, ಕಾಶಿ ದಶಮುಖ ಘಾಟ್ ಅಂತ, ಆ ಘಾಟ್ಗೆ ಹೋಗ್ಬಿಟ್ಟು ನಾನು ಫೋನ್ ಮಾಡಿ ವಿಡಿಯೋ ಮಾಡ್ತೀನಿ. ಸುಮಾರು ಜನ ಸ್ನೇಹಿತರು ಫೋನ್ ಮಾಡಿ ನಿಮಗೆ ನೀರು ತಗೊಬನ್ನಿ ಅಂತಿದ್ದಾರೆ. ಸೊ ಹೇಗೆ ಕ್ಯಾರಿ ಮಾಡೋದು ನನಗೂ ಗೊತ್ತಾಗ್ತಾ ಇಲ್ಲ. ಸೊ